Need the PDF? Download it now at www.nijaiacademy.com. Click on Digital Products. Select the product you want to download. Click on Buy Now and complete the payment to get full access. Hello. Welcome back to Nijai Academy. So, in the last session of NCERT shorts, we had covered chapter 4 and 5, right? So, ಇವತ್ತು ನಾವು ಚಾಪ್ಟರ್ 6 ಅನ್ನು ಕವರ್ ಮಾಡ್ಕೊಳ್ಳೋಣ. ಸೊ ಆಸ್ ಆಲ್ವೇಸ್ ಯಾವತ್ತು ಹೇಳ್ದಂಗೆ ಇವತ್ತು ಹೇಳ್ತೀನಿ. ಓಕೆ, ದೀಸ್ ಆರ್ ನಾಟ್ ಅ ರಿಪ್ಲೇಸ್ಮೆಂಟ್ ಫಾರ್ ಯುವರ್ NCERT ನೋಟ್ಸ್. ಓಕೆ, ಇದು ಲಾಸ್ಟ್ ಮಿನಿಟ್ ರಿವಿಷನ್ಗೆ ಮಾತ್ರ ಇರುವಂತ ಒಂದು ಲೆಕ್ಚರ್. ಓಕೆ, ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತ ಅಂದ್ರೆ ನಿಮ್ದು ಮೇನ್ ಬುಕ್ಸ್, ನಿಮ್ದು ಸೋರ್ಸ್ ಬುಕ್ಸ್ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನಿಮ್ದು ಮಾಡರ್ನ್ ಹಿಸ್ಟ್ರಿಗೆ ಸ್ಪೆಕ್ಟ್ರಮ್ಮು ಅಥವಾ ಸೋನಾಲಿ ಬನ್ಸಲ್ ಎಕ್ಸೆಟ್ರಾ, ಈ ತರ ಬುಕ್ಸ್ ಅನ್ನು ಓದಿದ ಮೇಲೆ ಇದನ್ನ ನೋಡೋಕೆ ಬನ್ನಿ. ಓಕೆ, this is not a replacement for reading books. Okay, this is just a part where we will be discussing some important facts with respect to the NCERTs. NCERT ಒಳಗಡೆ ಯಾವ ಫ್ಯಾಕ್ಟ್ಸ್ ಅನ್ನ ನೀವು ಮಿಸ್ ಮಾಡ್ತೀರಾ ಅದನ್ನ ಮಾತ್ರ ನಾವು ಇಲ್ಲಿ ಕವರ್ ಮಾಡ್ತಾ ಇದೀವಿ. ಓಕೆ, ದಿಸ್ ಇಸ್ ನಾಟ್ ಅ ರೀಪ್ಲೇಸ್ಮೆಂಟ್ ಫಾರ್ ಯುವರ್ NCERTs. ಓಕೆ, ರೈಟ್. ಸೊ ಫಸ್ಟ್ ಚಾಪ್ಟರ್ 6 ಒಳಗಡೆ ನೋಡ್ಕೊಂಡು ಹೋಗೋಣ. ಓಕೆ, ಸೊ ದೇರ್ ಇಸ್ ಅ ರಿವರ್ ಕಾಲ್ಡ್ ಸರಸ್ವತಿ. ಓಕೆ, ಈಗ ಆ ರಿವರ್ ನಮಗೆ ಕಣ್ಣಿಗೆ ಕಾಣಿಸಲ್ಲ, ಯಾಕಂತ ಅಂದ್ರೆ ಇಟ್ ಈಸ್ ಫ್ಲೋಯಿಂಗ್ ಅಂಡರ್ ಗ್ರೌಂಡ್. ಓಕೆ, ಸೊ ನಿಮ್ದು ತ್ರಿವೇಣಿ ಸಂಗಮ ಅಂತ ಬರುತ್ತೆ. ಓಕೆ, ರೀಸೆಂಟ್ ಆಗಿ ಕುಂಭಮೇಳ ಆಗಿದೆ, ಅದರೊಳಗಡೆ ನೀವು ತ್ರಿವೇಣಿ ಸಂಗಮ ಅಂತ ಕೇಳ್ತೀರಾ. ಓಕೆ, ಕಮೆಂಟ್ ಡೌನ್ ವಿಚ್ ಆರ್ ಆಲ್ ದಿ ರಿವರ್ಸ್ ದಟ್ ಆರ್ ಪ್ರೆಸೆಂಟ್ ವಿದ್ ಇನ್ ದಿಸ್ ತ್ರಿವೇಣಿ ಸಂಗಮ ರೀಜನ್. ಓಕೆ, ಯಾವ್ಯಾವ ರಿವರ್ಸ್ ಇದ್ರೊಳಗಡೆ ಬರುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಓಕೆ, ಸೊ ಈ ಸರಸ್ವತಿ ರಿವರ್ ಅನ್ನೋದೇನಿದೆ, ಓಕೆ, ಅದು ಇವಾಗ ಸೀಸನಲ್ ಆಗಿದೆ. ಓಕೆ, ಅಂಡ್ ಇಟ್ ಫ್ಲೋಸ್ ಅಂಡರ್ ಗ್ರೌಂಡ್. ಇಸ್ ಇಟ್ ಕ್ಲಿಯರ್? ರೈಟ್. ನೆಕ್ಸ್ಟ್, IVC ವಾಸ್ ದಿ ಫಸ್ಟ್ ಸಿವಿಲೈಸೇಷನ್ ಇನ್ ಯುರೇಷಿಯಾ ಟು ಗ್ರೋ ಕಾಟನ್. ಓಕೆ, ದಟ್ ಮೀನ್ಸ್ ಯುರೇಷಿಯಾ ಅಂತ ಅಂದ್ರೇನು, ಯುರೋಪ್ ಮತ್ತೆ ಏಷ್ಯಾ. ರೈಟ್, ಇದನ್ನ ನಾವು ಫಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದೀವಿ. ಯುರೋಪ್ ಮತ್ತೆ ಏಷ್ಯಾನ ಯಾಕೆ ನಾವು ಡಿಫ್ರೆಂಟ್ ಕಾಂಟಿನೆಂಟ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಬಿಕಾಸ್ ಆಫ್ ದರ್ ಡಿಫ್ರೆನ್ಸಸ್ ಇನ್ ದ ಕಲ್ಚರ್. ಓಕೆ, ಅದರೊಳಗಡೆ ಇರುವಂತ ಕಲ್ಚರ್ ಮತ್ತು ಇದ್ರೊಳಗಡೆ ಇರುವಂತ ಕಲ್ಚರ್ ಅದು ಡಿಫ್ರೆನ್ಸ್ ಇರೋದ್ರಿಂದ ದೋ ಇಟ್ ಈಸ್ ಅ ಸಿಂಗಲ್ ಲ್ಯಾಂಡ್ ಮಾಸ್. ಓಕೆ, ಬಟ್ ಅದನ್ನ ನಾವು ಸಪರೇಟ್ ಕಾಂಟಿನೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಬಿಕಾಸ್ ಆಫ್ ಕಲ್ಚರಲ್ ಡಿಫ್ರೆನ್ಸಸ್. ರೈಟ್. ಸೊ IVC ಒಳಗಡೆ, ದಟ್ ಈಸ್ ಪರ್ಟಿಕ್ಯುಲರ್ಲಿ ಇನ್ ಯುರೇಷಿಯಾ, IVC ಸಿವಿಲೈಸೇಷನ್ ಒಳಗಡೆ ಕಾಟನ್ ಅನ್ನ ಫಸ್ಟ್ ಗ್ರೋ ಮಾಡಿದ್ದು. ರಿಮೆಂಬರ್ ದಿಸ್ ಫ್ಯಾಕ್ಟ್. ಓಕೆ, ಅಂಡ್ ಇನ್ನೊಂದು ನೋಡಿ, ಇಲ್ಲಿ ಟರ್ಮರಿಕ್, ಜಿಂಜರ್, ಬನಾನಾ, ಮೂರ್ ಥಿಂಗ್ಸ್, ಟರ್ಮರಿಕ್, ಜಿಂಜರ್ ಅಂಡ್ ಬನಾನಾ, ಇವು ಮೂರುಗಳು IVC ಸಿವಿಲೈಸೇಷನ್ ದವರಿಗೆ ಪರಿಚಯ ಇತ್ತು. ಓಕೆ, ಇದನ್ನ ಯಾಕೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದ್ರ ಮೇಲೆ ಕ್ವಶನ್ ಬರುವಂತ ಚಾನ್ಸಸ್ ಇದೆ. ಓಕೆ, ಯೂಶಲಿ ಕೇಳ್ತಾರೆ IVC ಒಳಗಡೆ ಹಾರ್ಸ್ ಇತ್ತಾ ಅಥವಾ ಇರ್ಲಿಲ್ವೋ. ರೈಟ್. ಸಿಮಿಲರ್ಲಿ ಟರ್ಮರಿಕ್, ಜಿಂಜರ್, ಬನಾನಾ ಇತ್ತು, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೀವೇ ಓದ್ಕೊಳ್ಳಿ, ಇಟ್ಸ್ ನಾಟ್ ಅ ಬಿಗ್ ಡೀಲ್. ರೈಟ್. ಕಾಪರ್ ಮತ್ತೆ ಟಿನ್ ಅನ್ನ ಸೇರಿದ್ರೆ ಬ್ರಾನ್ಸ್ ಆಗುತ್ತೆ. ದಿಸ್ ಯುನೋ. ಓಕೆ, ಆಲ್ರೆಡಿ ಡಿಸ್ಕಸ್ ಆಗಿದೆ ಇದು. ನೆಕ್ಸ್ಟ್, ಲೋಥಾಲ್ ಡಾಕ್ಯಾರ್ಡ್ ಡೈಮೆನ್ಷನ್ ನೋಡಿ. ಓಕೆ, 217 meters by 36 meters. ಓಕೆ, 217 meters by 36 meters. Imagine how big it was at that point of time. ಓಕೆ, ನೆಕ್ಸ್ಟ್ ಸ್ಟೀಟೈಟ್ ಸೀಲ್ಸ್ ಇದೆ ಅಲ್ಲ. ಓಕೆ, ಸೀಲ್ಸ್ ಮಾಡ್ತಾ ಇದ್ರು ಅವಾಗ. ಓಕೆ, ಈಗ ಮೆಸೊಪೊಟಮಿಯಾ, ರೈಟ್, ದಿಲ್ಮುನ್ನು, ಇಲ್ಲೆಲ್ಲ ಟ್ರೇಡ್ ಮಾಡುವಾಗ ಎಲ್ಲಿಂದ ಬಂದಿದೆ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳೋಕೆ ಅಥವಾ ಮೆಸೇಜಸ್ ಅನ್ನ ಕಳಿಸೋಕೆ ದೇ ಯೂಸ್ ಟು ಯೂಸ್ ಸೀಲ್ಸ್. ರೈಟ್. ಈ ಸೀಲ್ಸ್ ಒಳಗಡೆ ಬೇರೆ ಬೇರೆ ಏನಂತಾರೆ ಫಿಗರಿನ್ಸ್ ಅದು ಇರ್ತಾ ಇತ್ತು. ಓಕೆ, ಈ ಸೀಲ್ಸ್ ಎದರಿಂದ ಮಾಡ್ತಾ ಇದ್ರು? ಸ್ಟೀಟೈಟ್ ಇಂದ ಮಾಡ್ತಾ ಇದ್ರು. ಇನಿಷಿಯಲಿ ಸಾಫ್ಟ್ ಇತ್ತು, ಬಟ್ ಇವೆಂಚುಲಿ ಹಾರ್ಡ್ ಆಗ್ತಾ ಇತ್ತು. ಓಕೆ, ರೈಟ್. ಹೀಟ್ ಮಾಡೋದ್ರಿಂದ ಹಾರ್ಡ್ ಆಗ್ತಾ ಇತ್ತು ಬೇಸಿಕಲಿ. ಸೊ ನೆಕ್ಸ್ಟ್, ಪ್ರೋಟೋಶಿವ, ಸ್ವಸ್ತಿಕಾ, ಯೂನಿಕಾರ್ನ್, ಬುಲ್, ಹಾರ್ನ್ಡ್ ಟೈಗರ್. ಓಕೆ, ಹಾರ್ನ್ಡ್ ಟೈಗರ್ ನೆನ್ಪಿಟ್ಕೊಳ್ಳಿ. ಹಾರ್ನ್ಡ್ ಟೈಗರ್, ನಾಟ್ ಜಸ್ಟ್ ಟೈಗರ್, ಹಾರ್ನ್ಡ್ ಟೈಗರ್ ಎಲ್ಲಿತ್ತು? ಬೇಸಿಕಲಿ ಸೀಲ್ಸ್ ಮೇಲೆ ನಿಮಗೆ ಅದು ಕಾಣಿಸ್ತಾ ಇತ್ತು. ಓಕೆ, ನೆಕ್ಸ್ಟ್ ಸ್ಟೋನ್ ವೇಟ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ದಿಸ್ ಇಸ್ ವೆರಿ ವೆರಿ ನೋನ್. ಆ ಥರ್ಸ್ಟಿ ಕ್ರೌ ಅಂತ ನೀವೇನದು ಸ್ಟೋರಿಯನ್ನ ಹೇಳ್ತಾ ಇದ್ರಿ ನರ್ಸರಿ ಅಥವಾ LKG UKG ಒಳಗಡೆ, ಆ ಥರ್ಸ್ಟಿ ಕ್ರೌ ಅನ್ನೋ ಕತೆ ಅವ್ರಿಗೆ ಗೊತ್ತಿತ್ತು. ಓಕೆ, ಸೊ ಇದ್ರ ಮೇಲೆ ಕೂಡ ಕ್ವಶನ್ ಬರ್ಬೋದು. ನೆಕ್ಸ್ಟ್, ಹರಪ್ಪನ್ಸ್ ವೇರ್ ಅ ಪೀಸ್ಫುಲ್ ಸಿವಿಲೈಸೇಷನ್. ಓಕೆ, ದೇರ್ ಈಸ್ ನೋ ಎವಿಡೆನ್ಸ್ ಆಸ್ ಆಫ್ ನೌ, ಇಲ್ಲಿವರೆಗೂ ಕೂಡ ಯಾವುದೇ ತರದ ಎವಿಡೆನ್ಸ್ ಇಲ್ಲ ದಟ್ ದೇ ಯೂಸ್ ಟು ಹ್ಯಾವ್ ಆನ್ ಆರ್ಮಿ ಆರ್ ಸೆಟ್ ಆಫ್ ವೆಪನ್ಸ್. ಓಕೆ, ರೈಟ್. ನೆಕ್ಸ್ಟ್, ಇಲ್ಲಿ ಒಂದು ತಪ್ಪಾಗಿದೆ. ಈ ಪರ್ಟಿಕ್ಯುಲರ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ನೋಡಿ, ರೆಡ್ ಕಲರ್ ಆಗಿ, ಪಿಂಕಿಶ್ ರೆಡ್. ರೈಟ್. ಇದ್ರೊಳಗಡೆ ನಾನು ಏನ್ ಕೊಟ್ಟಿದ್ದೀನಿ ಅಂತಂದ್ರೆ ಇಂಡಸ್ ರಿವರ್ ಫ್ಲೋ ವಾಸ್ ದಿ ಲೈಫ್ ಲೈನ್ ಟು ಢೋಲಾವೀರಾ, ರಾಕಿಗರಿ, ಗನ್ವೇರಿವಾಲಾ, ರೈಟ್, ಲೋಠಾಲ್ ಎಟ್ಸೆಟ್ರಾ ಎಟ್ಸೆಟ್ರಾ ಅಂತ ಕೊಟ್ಟಿದ್ದೀನಿ. ದಿಸ್ ಈಸ್ ಆಕ್ಚುಲಿ ನಾಟ್ ಟ್ರೂ. ಓಕೆ, ಇದನ್ನ ಅದಕ್ಕೆ ನಾನು ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆ, ಐ ವಿಲ್ ಟೆಲ್ ಯು ದ ಡಿಫರೆಂಟ್ ರಿವರ್ಸ್ ದಟ್ ಫ್ಲೋ ಇನ್ ದೀಸ್ ಪರ್ಟಿಕ್ಯುಲರ್ ರೀಜನ್ಸ್. ನೋಡಿ, ಢೋಲಾವೀರಾ ಒಳಗಡೆ ದೇರ್ ಆರ್ 2 rivers. ಓಕೆ, ಮನ್ಹರ್, ಮನ್ಸರ್ ಅಂತ 2 rivers ಇದೆ. ಓಕೆ, ದೀಸ್ ಆರ್ ರೇನ್ ಫೆಡ್ ರಿವರ್ಸ್, ಅಂದ್ರೆ ಸೀಸನಲ್ ಆಗಿ ಫ್ಲೋ ಆಗುತ್ತೆ. ರೈಟ್. ನೆಕ್ಸ್ಟ್, ರಾಖಿಗಡಿ. ರೈಟ್. ಈ ರಾಖಿಗಡಿ ಒಳಗಡೆ
ನಿಮ್ದು ಘಗ್ಗರ್ ಹಾಕ್ರಾ ಫ್ಲೋ ಆಗುತ್ತೆ. ಓಕೆ, ಆಲ್ಸೋ ನೋನ್ ಆಸ್ ಸರಸ್ವತಿ. ಈ ಗಣವೇರಿ ವಾಲ ಇದೆಯಲ್ಲ, ಇಲ್ಲಿ ನಿಮ್ದು ಹಾಕ್ರಾ ಫ್ಲೋ ಆಗುತ್ತೆ. ಘಗ್ಗರ್ ಹಾಕ್ರಾ ಅಂತ ಅಂದ್ರೆ ಘಗ್ಗರ್ ಇಂಡಿಯಾ ಒಳಗಡೆ ಅಂತಾರೆ, ಹಾಕ್ರಾ ಅಂತ ಪಾಕಿಸ್ತಾನ್ ರೀಜನ್ ಒಳಗಡೆ ಅಂತಾರೆ. ಓಕೆ, ಸೊ ಈ ಘಗ್ಗರ್ ಹಾಕ್ರಾ ಒಳಗಡೆ ಹಾಕ್ರಾ ಅನ್ನೋ ರೀಜನ್, ಹಾಕ್ರಾ ಅನ್ನೋದೇನ್ ರಿವರ್ ಇದೆ ಟ್ರಿಬ್ಯೂಟರಿ. ಓಕೆ, ಇಟ್ ಫ್ಲೋಸ್ ಥ್ರೂ ಗಣವೇರಿ ವಾಲ, ಏನಂತಾರೆ ಡೆಸರ್ಟ್ ಇನ್ ಪಾಕಿಸ್ತಾನ್, ಚೋಳಿಸ್ತಾನ್ ಡೆಸರ್ಟ್ ಅಂತ ಕರಿತೀವಿ, ಆ ಡೆಸರ್ಟ್ ಒಳಗಡೆ ಫ್ಲೋ ಆಗುತ್ತೆ. ರೈಟ್, ನೆಕ್ಸ್ಟ್ ಯು ಹ್ಯಾವ್ ಲೋಠಾಲ್. ಓಕೆ, ಲೋಠಾಲ್ ಒಳಗಡೆ ಈ ಸಬರ್ಮತಿದು ಒಂದು ಟ್ರಿಬ್ಯೂಟರಿ ಇದೆ. ಓಕೆ, ಭುಗಾರ ಅಂತ, ಆ ಟ್ರಿಬ್ಯೂಟರಿ ಫ್ಲೋ ಆಗುತ್ತೆ. ಓಕೆ, ಸೊ ರಿಮೆಂಬರ್ ದೀಸ್ ಫ್ಯಾಕ್ಟ್ಸ್ ಮೋರ್ ದನ್ ಸಫಿಷಿಯಂಟ್. ನೆಕ್ಸ್ಟ್ ಈ ಸರಸ್ವತಿ ಅನ್ನೋ ರಿವರ್ ಎಲ್ಲೆಲ್ಲಿ ಫ್ಲೋ ಆಗುತ್ತೆ ನೋಡಿ. ಒಂದು ರಾಖಿಗರಿ ಒಳಗಡೆ ಫ್ಲೋ ಆಗುತ್ತೆ, ಗನ್ವೇರಿ ವಾಲ ಅಂಡ್ ಫರ್ಮಾನಾ ಇನ್ ಹರಿಯಾಣ. ಓಕೆ, ಅದ್ರ ಜೊತೆಗೆ ನಿಮ್ ಕಾಲಿಬಂಗನ್ ಕೂಡ ನೀವು ಕನ್ಸಿಡರ್ ಮಾಡ್ಕೋಬಹುದು ರಾಜಸ್ಥಾನ್ ಒಳಗಡೆ. ಸೊ ಎಲ್ಲಾ ರೀಜನ್ಸ್ ಒಳಗಡೆ ಏನಾಗುತ್ತೆ, ನಿಮ್ದು ಸರಸ್ವತಿ ರಿವರ್ ಫ್ಲೋ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅರ್ಲಿಯರ್ ಇಟ್ ಯೂಸ್ ಟು ಫ್ಲೋ ಅಬೌವ್ ದಿ ಗ್ರೌಂಡ್. ರೈಟ್ ನೌ ದೇರ್ ಇಸ್ ಎವಿಡೆನ್ಸ್ ದಟ್ ಇಟ್ ಈಸ್ ಫ್ಲೋಯಿಂಗ್ ಅಂಡರ್ ದಿ ಗ್ರೌಂಡ್. ಓಕೆ, ರೈಟ್. ನೆಕ್ಸ್ಟ್ ನಿಮ್ದು ಗ್ರೇಟ್ ಬಾತ್ ಏನಿತ್ತು ಮಹಿಂಜದಾರ ಒಳಗಡೆ, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಔಟ್ ದೇರ್, ರೈಟ್, ವಿತ್ ರೆಸ್ಪೆಕ್ಟ್ ಟು IBCs. ಅದರ ಡೈಮೆನ್ಷನ್ ಅನ್ನ ನೋಡಿ, ಇಟ್ ಈಸ್ 12/7 meters. ಓಕೆ, ಅಂಡ್ ಅದನ್ನ ವಾಟರ್ ಪ್ರೂಫಿಂಗ್ ಮಾಡಿದ್ರು. ಓಕೆ, ವಾಟರ್ ಪ್ರೂಫಿಂಗ್ ಇದರಿಂದ ಮಾಡಿದ್ರು, ಬೇಸಿಕಲಿ ಬಿಟಮಿನ್. ಓಕೆ, ಟಾರ್ ಅಂತ ಏನ್ ನೀವು ರೋಡ್ ಮೇಲೆ ಹಾಕ್ತೀರಾ, ಬಿಟಮಿನ್ ಅಂತ ಕರಿತೀವಿ, ಅದರಿಂದ ಅವ್ರು ಏನ್ ಮಾಡಿದ್ರು, ವಾಟರ್ ಪ್ರೂಫಿಂಗ್ ಮಾಡಿದ್ರು ಅದ್ರೊಳಗಡೆ. ಸೊ ದಟ್ ವಾಟರ್ ಡಸ್ ನಾಟ್ ಪರ್ಕೊಲೇಟ್, ಒಳಗಡೆ ವಾಟರ್ ಇಳಿಬಾರ್ದು ಭೂಮಿ ಒಳಗಡೆ. ಓಕೆ, ಬಾತ್ ಅಲ್ವಾ, ಎಲ್ಲರೂ ರಿಚುವಲಿಸ್ಟಿಕ್ ಬಾತ್ ಮಾಡ್ತಾ ಇದ್ರು. ಸೊ ನೀರು ಅಲ್ಲೇ ನಿಂದಿರ್ಬೇಕು, ಕೆಳಗಡೆ ಇಳಿಬಾರ್ದು ಅಂತ ಅವರು ತಮಗೆ ಬೇಕಾಗಿರುವಂತೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ರೈಟ್, ನೆಕ್ಸ್ಟ್ ಡೋಲಾವಿರಾ ಒಳಗಡೆ 6 ಲಾರ್ಜ್ ರಿಸರ್ವಾಯರ್ಸ್ ಇದೆ, ಅದನ್ನ ನೆನ್ಪಿಟ್ಕೊಳ್ಳಿ. ಅಂಡ್ ಇಟ್ ಈಸ್ ಒನ್ ಆಫ್ ದೋಸ್ ರೀಜನ್ಸ್ ಅಸೋಸಿಯೇಟೆಡ್ ವಿತ್ IBC ವಿಚ್ ಇಸ್ ನೋನ್ ಫಾರ್ ಅಂಡರ್ಗ್ರೌಂಡ್ ಡ್ರೈನ್ಸ್ ಆಸ್ ವೆಲ್ ಆಸ್ ಫಾರ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ನೆನ್ಪಿಟ್ಕೊಳ್ಳಿ, ವಾಟರ್ ಹಾರ್ವೆಸ್ಟಿಂಗು ಮಾಡ್ತಾ ಇದ್ರು, ರೈನ್ ವಾಟರ್ ಹಾರ್ವೆಸ್ಟಿಂಗು ಮಾಡ್ತಾ ಇದ್ರು, ಅಂಡರ್ಗ್ರೌಂಡ್ ಡ್ರೈನ್ಸ್ ಇತ್ತು. ರೈಟ್, ಅದರ ಜೊತೆಗೆ ಲಾರ್ಜ್ ರಿಸರ್ವಾಯರ್ಸ್ ಕೂಡ ಇತ್ತು. ಓಕೆ, ರೈಟ್. ನೆಕ್ಸ್ಟ್ ಹರಪ್ಪನ್ಸ್ ಏನಾದ್ರು ಇವೆಂಚುಲಿ ಅವ್ರ ಸಿವಿಲೈಸೇಷನ್ ಮುಂದೆ ಬೆಳಿಲಿಲ್ಲ. ಇವೆಂಚುಲಿ ಏನಾಯ್ತದು, ಇಟ್ ಟರ್ನ್ ಇನ್ ಟು ರೂರಲ್ ಸೆಟಲ್ಮೆಂಟ್. ಯಾಕೆ, ಬೇಸಿಕಲಿ ಎಕ್ಸೆಸ್ ಟು ಫುಡ್ ಅಂಡ್ ವಾಟರ್ ಈಸಿ ಆಗ್ತಾ ಇತ್ತು ರೂರಲ್ ಸೆಟಲ್ಮೆಂಟ್ ಒಳಗಡೆ. ಅರ್ಬನ್ಗಿಂತ ರೂರಲ್ ಒಳಗಡೆ ಎಕ್ಸೆಸ್ ಟು ಫುಡ್ ಅಂಡ್ ವಾಟರ್ ವಾಸ್ ಮಚ್ ಈಸಿಯರ್. ಓಕೆ, ಸೊ ಇದನ್ನೆಲ್ಲ ನೋಡಿದ್ಮೇಲೆ ಲೆಟ್ಸ್ ಕಮ್ ಟು ದಿಸ್ ಪರ್ಟಿಕ್ಯುಲರ್ ಡೈಗ್ರಾಮ್ ಹಿಯರ್. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ 4000 BCE ಒಳಗಡೆ ಮೆಸೊಪೊಟಾಮಿಯನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು. ರೈಟ್, 3000 BCE ಒಳಗಡೆ ನಿಮ್ದು ಈಜಿಪ್ಷಿಯನ್ ಸಿವಿಲೈಸೇಷನ್ ಸ್ಟಾರ್ಟ್ ಆಯಿತು. ಅದಾದ್ಮೇಲೆ ಸಮ್ವೇರ್ ಬಿಟ್ವೀನ್ 3000 to 2000 ಇದ್ರ ಮಧ್ಯೆ ನಿಮ್ದು IBC ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಮೇಲಿನ ಚಿತ್ರ ನೋಡೋ ಅವಶ್ಯಕತೆ ಇಲ್ಲ, ದಿಸ್ ಬಿಲಾಂಗ್ಸ್ ಟು ದಿ ನೆಕ್ಸ್ಟ್ ಚಾಪ್ಟರ್. ಅಲ್ಲಿ ಸ್ಪೇಸ್ ಇರಲಿಲ್ಲ ಅಂತ ಇಲ್ಲಿ ಹಾಕಿರೋದು. ಇದನ್ನ ನೋಡಿ. ಓಕೆ, ಸೊ ದೇರ್ ಆರ್ ವೇರಿಯಸ್ ರೀಜನ್ಸ್ ಹಿಯರ್. ಈ ರೀಜನ್ಸ್ ಒಳಗಡೆ ಯಾವ್ಯಾವ ರಿವರ್ ಫ್ಲೋ ಆಗುತ್ತೆ ನೋಡಿ. ಹಿಯರ್ ದೇರ್ ಈಸ್ ರಿವರ್ ಸರಸ್ವತಿ. ರೈಟ್, ಹಿಯರ್ ದೇರ್ ಈಸ್ ರಿವರ್ ಇಂಡಸ್ ಅಲ್ವಾ. ಸೊ ಇಲ್ಲಿ ನೋಡಿ ಬೇರೆ ಬೇರೆ ಪ್ಲೇಸಸ್ ಇದೆ. ಓಕೆ, ಮೋಸ್ಟ್ ಆಫ್ ದಿ ಪ್ಲೇಸಸ್ ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಇದ್ರೊಳಗಡೆ ಸರ್ಟನ್ ರೀಜನ್ಸ್ ಅನ್ನ ನಾನು ಹೈಲೈಟ್ ಮಾಡ್ತೀನಿ ನೋಡಿ. ಒಂದು ಭಿರ್ರಾನ, ರೈಟ್, ಫರ್ಮಾನ, ರೈಟ್, ಅದಾದ್ಮೇಲೆ ನಿಮ್ದು ಕರ್ಣ್ಪುರ. ಓಕೆ, ಎದಕ್ಕಂತ ಅಂದ್ರೆ ಕಾಳಿಬಂಗನ್ ಎಲ್ರಿಗೂ ಗೊತ್ತಿರುತ್ತೆ. ರೈಟ್, ಅದಾದ್ಮೇಲೆ ನಿಮ್ಗೂ ಗಣ್ವೇರಿ ವಾಲ ಎಲ್ಲರಿಗೂ ಗೊತ್ತಿರುತ್ತೆ. ರೈಟ್, ಭಿರ್ರಾಣ ನೆನಪಿರುತ್ತೆ. ರೈಟ್, ರಾಖಿಗಡಿ ಗೊತ್ತಿರುತ್ತೆ, ಹರಪ್ಪ ಗೊತ್ತಿರುತ್ತೆ. ರೈಟ್, ಮೊಹಿಂಜುದಾರೋ ಗೊತ್ತಿರುತ್ತೆ. ರೈಟ್, ಬಾಲಾಕೋಟ್ ಗೊತ್ತಿರುತ್ತೆ. ಸೊ ಈ ರೀಜನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ. ಯಾವ ಗೊತ್ತಿರಲ್ಲ ಅವ್ನು ಮಾತ್ರ ಹೇಳ್ತಾ ಇದ್ದೀನಿ ನಾನಿಲ್ಲಿ. ಇದಾದ್ಮೇಲೆ ಮೇಲ್ ನೋಡಿ, ಇಲ್ಲಿ ಶೋಟುಗಾಯ್ ಇದೆ. ರೈಟ್, ಇನ್ ದಿ ಟಾಪ್ ಹಿಯರ್ ಇಫ್ ಯು ಸಿ ದೇರ್ ಇಸ್ ಶೋಟುಗಾಯ್. ರೈಟ್, ಕೆಳಗಡೆ ಮೂಸಾಕೇಲು, ದಾಬರ್ಕೋಟು. ರೈಟ್, ಅದ್ರ ಕೆಳಗಡೆ ಚನ್ಹುದಾರು. ರೈಟ್, ಆಮೇಲೆ ಕೆಳಗಡೆ ಖಿರ್ಸಾರ. ರೈಟ್, ನಾಗೇಶ್ವರ್. ರೈಟ್, ಬಗ್ಸಾರ. ಸೊ ನೋಡಿ, ಸಾರಾ ಅಂತ ಇದೆ. ಓಕೆ, ರೈಟ್, ಸೊ ಈ ತರ ನೆನ್ಪಿಟ್ಕೊಳ್ಳಿ, ದೀಸ್ ಆರ್ IBC ರೀಜನ್ಸ್ ಅಂತ. ರೈಟ್, ನೆಕ್ಸ್ಟ್ ನಗವಾಡ. ರೈಟ್, ಇಲ್ಲಿ ನಾಗೇಶ್ವರು, ಇಲ್ಲಿ ನಾಗೇಶ್ವರು, ಇಲ್ಲಿ ನಗವಾಡ. ಓಕೆ, ನೆಕ್ಸ್ಟ್ ಢೋಲಾವೀರಾ. ಸೊ ಇವೆಲ್ಲ ರೀಜನ್ಸ್ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇದು ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ ಅಂದ್ರೆ, ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ಬೋದು, ವಿಚ್ ಆಫ್ ದಿ ಫಾಲೋವಿಂಗ್ ರೀಜನ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ದಿ IBC. ಓಕೆ, ಸೊ ಈ ಪ್ಲೇಸಸ್ ಒಳಗಡೆಯಿಂದ ಯಾವ್ದಾದ್ರು ಪ್ಲೇಸಸ್ ಅನ್ನ ಕೊಟ್ಟು ನಿಮಗೆ IBC ಸೈಟ್ ಆಯ್ತು ಅಂತ ಕೇಳಿದ್ರೆ, ಪ್ಲೀಸ್ ರಿಮೆಂಬರ್ ಟು ಮಾರ್ಕ್ ಎಸ್. ಓಕೆ, ಸೊ ದಿಸ್ ಈಸ್ ಆಲ್ ವಿತ್ ರೆಸ್ಪೆಕ್ಟ್ ಟು ಯೋರ್ chapter 6. Okay, if you have any doubts, do comment in the comment box below. I will address it as soon as possible. And please do leave a like, okay, as well as subscribe. Okay, it is the only motivation factor for me. Okay, ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆ, ನೀವು ಲೈಕ್ ಮಾಡ್ದಂಗೆ ನನಗೆ ಇನ್ನೂ ಚೆನ್ನಾಗಿರುವಂಥ ಲೆಸನ್ಸ್ ಅನ್ನ ಮಾಡೋಕೆ ಮೋಟಿವೇಶನ್ ಸಿಗುತ್ತೆ. ಸೊ ಪ್ಲೀಸ್ ಡೂ ಮೇಕ್ ಶೋರ್ ದಟ್ ಯು subscribe as well as like the video. Okay, thank you. Till next time, take care. Bye.